ಸೊ ಕೇರಳದ ಸುಲ್ತಾನ್ ಬತ್ತೇರಿಗೆ ಬಂದಿದ್ದೆ. ಬಂದು ತುಂಬ ತಡವಾಯಿತು. ಹಾಗಾಗಿ ಇಲ್ಲೇ ಒಂದು ಲೂಮಾ ರೈಸ್ ಅನ್ನುವಂತಹ ಹೋಟೆಲಲ್ಲಿ ಉಳ್ಕೊಂಡಿದ್ದೀನಿ ವೀಕ್ಷಕರೇ. ಹಾಗೆ ಸುಲ್ತಾನ್ ಬತ್ತೇರಿಯ ಕೆಲವೊಂದು ಹಿನ್ನೆಲೆ ಮತ್ತು ಈ ಒಂದು ಸಿಟಿಯ ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ಹಾಗೆ ಇಲ್ಲೊಂದು ಜೈನ್ ಟೆಂಪಲ್ ಇದೆ. ಸೊ ಇದ್ರ ಬಗ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಇತಿಹಾಸ ಏನಿದೆ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಲೂಮಾ ರೈಸ್ ನಾವು ಉಳ್ಕೊಂಡಿರುವಂತಹ ಹೋಟೆಲ್ ಸುಲ್ತಾನ್ ಬತ್ತೇರಿ. This is our suite room. I have a 6,500 including breakfast. Okay. 2 couples can accommodate this. And also we have one more room inside and common bathroom we have. It's all premium categories. So bathroom with 24-hour hot water. Yeah, my name is Srigesh. I'm the general manager of Loomaa Rice Hotel Batteri. The deluxe room. This is the deluxe room. Deluxe room. 4 people, like 4 people members family can accommodate. 2 sofa is here. Okay. And what is the price of the one night? One night we are charging 6,000 per night, okay, including breakfast. This is our executive premium rooms. It's including breakfast only 3,000 will charging and including tax also. 2 people can accommodate here. Tea coffee kettle also there. ಸಿಟಿ ಸೆಂಟರ್ ಶಾಪಿಂಗ್ ಕಾಂಪ್ಲೆಕ್ಸ್. ಹಾಗೆ ನಾವು ಉಳ್ಕೊಂಡಿದ್ದಂತಹ ಹೋಟೆಲ್ ಲೂಮಾ ರೈಸ್ ರೆಸಿಡೆನ್ಸಿ ಅಂತೇಳಿ ಸುಲ್ತಾನ್ ಬತ್ತೇರಿ. ಆ ಒಂದು ಸಿಟಿಯನ್ನು ನೋಡ್ತಾ ಇದ್ದೀರಾ ಮುಂದೆ. ಹಾಗೆ ಇವತ್ತು ಸಡನ್ಲಿ ಕೇರಳದ ಸುಲ್ತಾನ್ ಬತ್ತೇರಿ ಏನಿದೆ ಈ ಒಂದು ಪಾಯಿಂಟ್ಗೆ ಭೇಟಿ ಕೊಟ್ಟಿದ್ದೆ ಗೆಳೆಯರೆ. ಹಾಗೆ ಇವತ್ತಿನ ಲಾಗಲ್ಲಿ ನಾವು ಸುಲ್ತಾನ್ ಬತ್ತೇರಿ ಏನಿದೆ ಈ ಸಿಟಿಯನ್ನು ಒಂದಷ್ಟು ಪರಿಚಯ ಮಾಡ್ಕೊಳ್ಳೋಣ. ಹಾಗೆ ಗುಲಾಬಿ ಹೂವು ಇಲ್ಲೇ ಇದೆ ನೋಡಿ. ಸೊ ಈ ಸಿಟಿಗೆ ಇದು ಭೂಷಣ ಅಂತ ಹೇಳ್ಬೋದು. ನೀವು ಸುಲ್ತಾನ್ ಬತ್ತೇರಿ ಬಂದರೆ ಈ ಥರ ಹೂವಿನ ಕುಂಡಗಳನ್ನು ಕಾಣ್ತೀರಾ. ರಸ್ತೆಯ ಪಕ್ಕದಲ್ಲೇ ನೋಡ್ರಿ ಗುಲಾಬಿ ಹೂವು ಹೇಗೆ ಬೆಳೆದಿದೆ. ಎಲ್ಲ ಕುಂಡಗಳು ಇವೆ ಇಲ್ಲಿ. ತರಾವರಿ ಹೂವು. ಮುಂದೆ ನೋಡಿ ಇಲ್ಲೊಂದು ದಾಸವಾಳ ಹೂವಿದೆ. ದಾಸವಾಳ ಹೂವು. ಸುಲ್ತಾನ್ ಬತ್ತೇರಿ ಸಿಟಿಯಲ್ಲಿ ಪೂರ ಹೂವಿನ ಗಿಡಗಳು ಕಣ್ರಿ. ನೋಡಿ ಕಾಗದದ ಹೂವು. ಹೀಗೆ ಪ್ರತಿಯೊಂದು ಹೂಗಳನ್ನು ಹೀಗೆ ಇಟ್ಟಿದ್ದಾರೆ. ಇದು ಸಿಟಿಗೆ ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ದಾಸವಾಳದ ಹೂವು ಕೂಡ ಇದೆ. ತರಾವರಿ ಗುಲಾಬಿ ಹೂಗಳನ್ನ ಕಾಣ್ಬೋದು ನೀವು. ದಾಸವಾಳ ಹೂಗಳನ್ನು ಕಾಣ್ಬೋದು. ಅಯ್ಯೋ ಹೋಗ್ತಾ ಇದ್ರೆ ಮುಗಿದೇ ಇಲ್ಲ ಕಣ್ರಿ, ಅಷ್ಟೊಂದು ಹೂವಿನ ಕುಂಡಗಳಿವೆ ನೋಡ್ರಿ. ಎಲ್ಲೋ ಹ್ಯಾಪಿ ಸುಲ್ತಾನ್ ಬತ್ತೇರಿ ಮುನ್ಸಿಪಾಲಿಟಿ ಸರ್ಕಲ್ ಏನಿದೆ ಆ ಒಂದು ಪಾಯಿಂಟಲ್ಲಿದ್ದೀನಿ. ಚುಂಗಮ್ ರೋಡ್ ಇದು ಬಂದು ನಮ್ಮ ಬಂಡೀಪುರ ಮುತಂಗ ಏನಿದೆ ಆ ಒಂದು ದಾರಿಯಲ್ಲಿ ಸುಲ್ತಾನ್ ಬತ್ತೇರಿಗೆ ಬರುವಂತಹ ದಾರಿ ಗೆಳೆಯರೇ. ವೀಕ್ಷಕರೇ, ಇವತ್ತು ನಾನು ಕೇರಳದ ಸುಲ್ತಾನ್ ಬತ್ತೇರಿ ಏನಿದೆ ಆ ಒಂದು ಸಿಟಿಯಲ್ಲಿದ್ದೀನಿ. ಹೀಗೆ ಈ ಒಂದು ಸಿಟಿಯ ಲಾಗ್ ಮಾಡ್ತಾಯಿದ್ದೀನಿ. ಸುಲ್ತಾನ್ ಬತ್ತೇರಿ ಆಲ್ಮೋಸ್ಟ್ ಅಲ್ಲೂ ನಮ್ಮ ಕರ್ನಾಟಕದಿಂದ ನೀವೇನಾದರೂ ಮುತಂಗ ಈ ಫಾರೆಸ್ಟ್ ಏನಿದೆ ಆ ಒಂದು ದಾರಿಯಲ್ಲಿ ಬಂದರೆ ನಿಮಗೆ ಈ ಒಂದು ಸಿಟಿ ಸಿಗುತ್ತೆ. ಹಿಂದೆ ಮೈಸೂರಿನ ಸೇನೆ ನೆಲೆಯಾಗಿದ್ದಂತಹ ಊರು ಸುಲ್ತಾನ್ ಬತ್ತೇರಿ. ಹಾಗೆ ಸುಲ್ತಾನ್ ಬತ್ತೇರಿ ಎನ್ನುವಂತಹ ಹೆಸರು ಬರೋದಕ್ಕೂ ಮೊದಲೇ ಈ ಒಂದು ಸ್ಥಳದಲ್ಲಿ ಹಳೆಯ ಹೆಸರು ಬಂದು ಗಣಪತಿ ವಟ್ಟಂ ಅಂತೇಳಿ, ಗಣಪತಿ ವಟ್ಟಂ ಅಂತೇಳಿ ಕರೀತಾರೆ. ಆ ಕಾರಣ ಇಲ್ಲಿ ಗಣಪತಿ ದೇವಸ್ಥಾನ ಇದೆ. ನನ್ನ ಹಿಂಭಾಗದಲ್ಲೇ ಗಣಪತಿ ದೇವಸ್ಥಾನ ಇದೆ, ನೀವು ಕಾಣ್ಬೋದು. ಹಾಗೆ ಶಾಪಿಂಗ್ ಮಾಲು, ನಿಮಗೆ ಭಾಳಷ್ಟು ಶಾಪಿಂಗ್ ಮಾಡೋದಕ್ಕೆ ತುಂಬ ಒಳ್ಳೆಯ ರೀತಿಯ ಬೆಲೆಯಲ್ಲಿ ಕೈಗೆಟುಕುವ ರೀತಿಯಲ್ಲಿ ನಿಮಗೆ ಇಲ್ಲಿ ವಸ್ತುಗಳು ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಕೆಲವೊಂದು ವಿಷಯದಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಶಾಪಿಂಗ್ ಮಾಡೋದಕ್ಕೂ ಕೂಡ ಒಳ್ಳೆ ಸಿಟಿ ಸುಲ್ತಾನ್ ಬತ್ತೇರಿ ಅಂತೇಳಿ ಭಾಳಷ್ಟು ಜನ ನಮ್ಮ ಕರ್ನಾಟಕದಿಂದ ಈ ಒಂದು ಪಾಯಿಂಟ್ಗೆ ಭೇಟಿಯನ್ನು ಕೊಡ್ತಾರೆ ಗೆಳೆಯರೇ. ಮೇಲೆ ಕಾಣ್ತಾ ಇದ್ದೀರಾ ಮಹಾಗಣಪತಿ ಟೆಂಪಲ್ ಅಂತೇಳಿ ಬರೆದಿದ್ದಾರೆ. ಸೊ ಪ್ರವೇಶ ದ್ವಾರದ ಮುಂಭಾಗ ಮಲಯಾಳಮಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡ್ಕೊಳ್ಳಿ ಗೆಳೆಯರೇ.
ಇಲ್ಲೇನು ನೋಡ್ತಾ ಇದ್ದೀರಾ, ಇದು ದೇವಸ್ಥಾನದ ಒಳಭಾಗದಲ್ಲಿರುವಂತಹ ಸಭಾಂಗಣ. ಸೊ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಗಣಪತಿ ದೇವಸ್ಥಾನ, ಮಹಾಗಣಪತಿಯ ದೇವಸ್ಥಾನ, ಸುಲ್ತಾನ್ ಬತ್ತೇರಿ. ತುಂಬ ಒಳಗಡೆ ನೀವೇನಾದರೂ ಬಂದು ದರ್ಶನ ಮಾಡಿದ್ರೆ ಗಣಪತಿಯ ವಿಗ್ರಹ ತುಂಬ ಅದ್ಭುತವಾಗಿದೆ ಗೆಳೆಯರೇ. ನೀವು ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ. ಸೊ ಮಹಾಗಣಪತಿಯ ಟೆಂಪಲ್, ಸುಲ್ತಾನ್ ಬತ್ತೇರಿ. ಟೈಮಿಂಗ್ಸ್ ಬಂದು ಬೆಳಗ್ಗೆ 5ರಿಂದ 12:30 ತನಕ, ಹಾಗೆ ಸಾಯಂಕಾಲ 5ರಿಂದ 7:30 ತನಕ ದೇವಸ್ಥಾನದ ಬಾಗಿಲು ಓಪನ್ ಇರುತ್ತೆ. ಟಿಪ್ಪುವಿನ ಕಾಲದಲ್ಲಿ ಈ ಒಂದು ಸ್ಥಳವನ್ನು ಸುಲ್ತಾನ್ ಬತ್ತೇರಿ ಅಂತೇಳಿ ಕರೆಯಲಾಯಿತು. ಅದಕ್ಕೂ ಮೊದಲು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ನಮ್ಮ ಏನ್ಷಿಯಂಟ್ ಟೆಂಪಲ್ ಗಣಪತಿಯ ದೇವಸ್ಥಾನವನ್ನು ಕಾಣ್ತಾ ಇದ್ದೀರಾ ನೋಡಿ. ನಮ್ಮ ಸುಲ್ತಾನ್ ಬತ್ತೇರಿಯಲ್ಲಿ ಒಳಭಾಗದಲ್ಲಿ ಬಂದರೆ ನೀವು ಗಣಪತಿಯ ದೇವಸ್ಥಾನವನ್ನು ನೋಡ್ಬೋದು. ಈ ಗಣಪತಿ ವಟ್ಟಂ ಅನ್ನುವಂಥದ್ದು ಸುಲ್ತಾನ್ ಬತ್ತೇರಿಯ ಹಳೆಯ ಹೆಸರಾಗಿದೆ ಗೆಳೆಯರೇ. ಮುಂದೆ ಬಂದಂತಹ ದಿವಸಗಳಲ್ಲಿ ಈರಾಯಪ್ಪನ ಒಬ್ಬ ಬುಡಕಟ್ಟು ಸಮುದಾಯದ ದೊರೆ, ಆತನಿಗೆ ರಾಚಮಲ್ಲ ಮತ್ತು ಬಟ್ಟುಂಗ ಅನ್ನುವಂತಹ ಮಕ್ಕಳಿರ್ತಾರೆ. ಅವರು ಇದ್ದಂತಹ ಈ ಒಂದು ಸ್ಥಳಕ್ಕೆ ಕಿಡಂಗ ನಾಡು ಅಥವಾ ಕಿಡಂಗನ ನಾಡು ಅಂಥೇಳಿ ಕರೀತಾ ಇದ್ರಂತೆ. ಮುಂದೆ ಹೈದರಾಲಿ ಟಿಪ್ಪು ಸುಲ್ತಾನ್ ನಮ್ಮ ಮೈಸೂರಿನ ಸಂದರ್ಭದಲ್ಲಿ ಈ ಸುಲ್ತಾನ್ ಬತ್ತೇರಿ ಅಂತೇಳಿ ಈ ಒಂದು ಸ್ಥಳಕ್ಕೆ ಹೆಸರು ಬಂತು ಅಂತ ಹೇಳಲಾಗುತ್ತೆ ಗೆಳೆಯರೇ. ಅದಕ್ಕೂ ಮೊದಲು ಹಿಂದೆ ಇದ್ದಂತಹ ಹಳೆಯ ಹೆಸರು ಬಂದು ಸುಲ್ತಾನ್ ಬತ್ತೇರಿಗೆ ಗಣಪತಿ ವಟ್ಟಂ. ಆ ಗಣಪತಿ ವಟ್ಟಂ ಅಂತ ಹೆಸರು ಬರಬೇಕಾದ್ರೆ ಕಾರಣ ಈ ಒಂದು ಸ್ಥಳದಲ್ಲಿ ಸ್ಥಿತನಾಗಿ ನೆಲೆಸಿರುವಂತಹ ಗಣಪತಿಯ ದೇವಸ್ಥಾನವೇ ಕಾರಣ. ಸುಲ್ತಾನ್ ಬತ್ತೇರಿ ಬಸ್ ಸ್ಟ್ಯಾಂಡ್ ಏನಿದೆ ಬರ್ತಾ ಇದ್ದಾವೆ. ಸುಲ್ತಾನ್ ಬತ್ತೇರಿಯ ಮುಖಾಂತರವೇ ನೀವು ಕ್ರಾಸಾಗಿ ಕೇರಳಕ್ಕೆ ಬರಬೇಕಾಗುತ್ತೆ. ಬರಬೇಕಾದ್ರೆ ಮೊದಲನೇ ಸಿಟಿ ಸುಲ್ತಾನ್ ಬತ್ತೇರಿ. ಆ ಒಂದು ಬಸ್ ಸ್ಟ್ಯಾಂಡನ್ನು ನೋಡ್ತಾ ಇದ್ದೀರಾ ನೀವು. ನೋಡಿದ್ರಲ್ಲ, ಮುಂದೆ ಹೋಗೋಣ ಬನ್ನಿ. ಸಿಟಿಯಿಂದ ಹಾಗೆ ಮುಂದೆ ಬಂದರೆ ಇಲ್ಲಿ ಕಾಣ್ತಾ ಇದ್ದೀರಾ ಒಂದು ಯೇಸು ಕ್ರಿಸ್ತನ ದೇವಾಲಯ, ಚರ್ಚ್ ಕೂಡ ಇದೆ. ಅಜಂಪ್ಷನ್ ಫರೋನಾ ಚರ್ಚ್, ಸುಲ್ತಾನ್ ಬತ್ತೇರಿ. ಬಂದರೆ ಸುಲ್ತಾನ್ ಬತ್ತೇರಿಲೂ ಕೂಡ ನೀವು ನೋಡಲಿಕ್ಕೆ ಇಲ್ಲೊಂದು ಸುಂದರವಾದಂತಹ ಚರ್ಚ್ ಇದೆ, ನನ್ನ ಎದುರಿಗೆ ಕಾಣ್ಬೋದು ನೀವು. ಸೊ ಬಂದರೆ ಈ ಒಂದು ಸ್ಥಳಕ್ಕೂ ಕೂಡ ಭೇಟಿ ಕೊಡಿ ವೀಕ್ಷಕರೇ. ಆ ಚರ್ಚ್ ದಾರಿ ಏನಿದೆ ಹಾಗೆ ಮುಂದೆ ಬಂದರೆ ಸ್ವಲ್ಪ ದೂರ ಅಷ್ಟೇ ನೋಡಿ, ಲಕ್ಷ್ಮೀ ನರಸಿಂಹ ಕ್ಷೇತ್ರ ಅಂತೇಳಿ ಬರೆದಿದ್ದಾರೆ. ಗಣಪತಿ ವಟ್ಟಂ, ಸುಲ್ತಾನ್ ಬತ್ತೇರಿ. ಸೀದಾ ಒಳಭಾಗಕ್ಕೆ ಹಾಗೆ ಬಂದರೆ ನಿಮಗೆ ಇಲ್ಲಿ ನೋಡಲಿಕ್ಕೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಸ್ಥಾನವೂ ಕೂಡ ಇದೆ ಕಣ್ರಿ. ಲಕ್ಷ್ಮೀ ನರಸಿಂಹ ಸ್ವಾಮಿಯ ಕ್ಷೇತ್ರ ಅಂತೇಳಿ ಕರೀತಾರೆ. ಸುಲ್ತಾನ್ ಬತ್ತೇರಿಯಲ್ಲಿ ಗಣಪತಿ ವಟ್ಟಂ, ಮಹಾಗಣಪತಿಯ ಟೆಂಪಲನ್ನು ಬಿಟ್ಟರೆ ನೀವು ಇನ್ನೊಂದು ಯಾವ್ದಾದ್ರು ಒಂದು ಸ್ಥಳ ನೋಡ್ಬೋದು ಅಂದರೆ ಈ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಕ್ಷೇತ್ರ. ಮುಂದೆ ಹೋಗ್ತಾ ಇದ್ದೀನಿ ಬನ್ನಿ. ಸೊ ಒಳಭಾಗದಲ್ಲಿ ವಿಡಿಯೋ ಅವಕಾಶ ಇಲ್ಲ, ಮುಂದೆ ಏನಿದೆ ಇದನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತಾಯಿದ್ದೀನಿ, ನೋಡ್ಬೋದು. ಲಕ್ಷ್ಮೀ ನರಸಿಂಹ ಸ್ವಾಮಿ ನೆಲೆಸಿರುವಂತಹ ಒಂದು ದೇವಸ್ಥಾನ ಸುಲ್ತಾನ್ ಬತ್ತೇರಿಯಲ್ಲಿದೆ. ಇಲ್ಲಿ ಕಾಣ್ಬೋದು. ಈ ಒಂದು ಪಾಯಿಂಟನ್ನು ತೋರಿಸ್ತಾ ಇದ್ದೀನಿ. ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಸ್ಥಾನ ಏನಿದೆ ಖಂಡಿತವಾಗಿಯೂ ಕೂಡ ಭೇಟಿ ಕೊಡಿ, ತುಂಬ ಚೆನ್ನಾಗಿದೆ ಕಣ್ರಿ. ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಸ್ಥಾನದ ಹಳೆಯ ಕಟ್ಟಡದ ಅವಶೇಷಗಳನ್ನು ಮುಂಭಾಗದಲ್ಲಿ ಇಟ್ಟಿದ್ದಾರೆ, ನೋಡ್ಬೋದು. ತುಂಬ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇದ್ದಂತಹ ಹಳೆಯ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಒಳಗಡೆ ಹಾಗೆ ಕೆಲಸ ನಡೀತಾ ಇದ್ದಾವೆ. My name is സുരേന്ദ്രൻ. ടെമ്പിളിൻ്റെ നിലവിലെ പ്രസിഡൻ്റാണ്. ಹಾಗೆ ನಮ್ಮ ಜೊತೆ CK ಸುರೇಂದ್ರೆ, ಸೊ ದೇವಸ್ಥಾನದ ಮುಖ್ಯ ಪ್ರೆಸಿಡೆಂಟ್. ಲಾಸ್ಟ್ 15 ಇಯರ್ಸ್. ಲಾಸ್ಟ್ 15 ಇಯರ್ಸ್ ಇವರೇನಂತೆ. ಹಾಗೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವರ ದರ್ಶನ ಮಾಡಿ ಮುಂದೆ ಬಂದೆ. ಸೊ ಇಲ್ಲಿ ನೋಡ್ಬೋದು ವಿಮಲಾ ಜ್ಯೋತಿ ವುಮೆನ್ಸ್ ಹಾಸ್ಟೆಲ್ ಮುಂಭಾಗದಲ್ಲಿರುವಂತಹ ಜೈನ್ ಟೆಂಪಲ್, ಕಿಡಂಗನಾಡು ಅಂತೇಳಿ ಬರೆದಿದ್ದಾರೆ. ಇಲ್ಲಿ ಕಾಣ್ಬೋದು ಸುಲ್ತಾನ್ ಬತ್ತೇರಿಯ
ಮುಖ್ಯ ಒಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು. ಕೇರಳದ ಅತ್ಯಂತ ಮುಖ್ಯ ಘಟಕವಾದಂತಹ ಸ್ಥಳದಲ್ಲಿದ್ದೀನಿ. ಇಲ್ಲಿ ಕಾಣ್ಬೋದು ನೀವು, ಇದು ಬಂದು ಸುಲ್ತಾನ್ ಬತ್ತೇರಿಯಲ್ಲಿರುವಂತಹ ಜೈನ್ ಟೆಂಪಲ್. ಈ ಒಂದು ಸ್ಥಳದಿಂದಲೇ ಈ ಒಂದು ಊರಿಗೆ ಸುಲ್ತಾನ್ ಬತ್ತೇರಿ ಅಂತೇಳಿ ಹೆಸರು ಬಂತು. ಈ ಸ್ಥಳ ಏನಿದೆ ನೋಡ್ರಿ, ಇದೇ ಜೈನ್ ಟೆಂಪಲಲ್ಲಿ ಹೈದರಾಲಿ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಇದು ಮೈಸೂರಿನ ಸೇನಾ ನೆಲೆಯಾಗಿತ್ತು ಅಂತ ಹೇಳಲಾಗುತ್ತೆ. ಸುಲ್ತಾನ್ ಬತ್ತೇರಿ ಅಂದರೆ ಸ್ಟೋರ್ ಹೌಸ್ ಅಂತೇಳಿ, ಯಾವುದಾದ್ರು ಉಗ್ರಾಣ ಸಂಗ್ರಹಿಸಿ ಇಡುವಂತಹ ಸ್ಥಳ ಅಂತೇಳಿ ಹೆಸರು ಬರುತ್ತೆ. ಅಂದರೆ ಅದರ ಅರ್ಥ ಸಂಗ್ರಹಿಸಿ ಇಡುವಂತಹ ಸ್ಥಳ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಸುಲ್ತಾನ್ ಬತ್ತೇರಿ. ಹಾಗೆ ಟಿಪ್ಪು ಸುಲ್ತಾನನ ಕಾಲದಲ್ಲಿ ತನ್ನ ಮದ್ದುಗುಂಡುಗಳು ಅಥವಾ ಪಿರಂಗಿಗಳನ್ನು ಸಂಗ್ರಹಿಸಿ ಇಡುತ್ತಿದ್ದಂತಹ ಸ್ಥಳ ಇದೇ ಜೈನ್ ಟೆಂಪಲ್. ತಾತ್ಕಾಲಿಕವಾಗಿ ಈ ಒಂದು ಸ್ಥಳವನ್ನು ತನ್ನ ಬತ್ತೇರಿಯಾಗಿ ಅಂದರೆ ಉಗ್ರಾಣವಾಗಿ ಮದ್ದುಗುಂಡುಗಳನ್ನು ಪಿರಂಗಿಗಳನ್ನು ಇಟ್ಟುಕೊಳ್ಳುವಂತಹ ಉಗ್ರಾಣಗಳನ್ನಾಗಿ ಬಳಸಿಕೊಳ್ಳುತ್ತಿದ್ದ ಅಂಥೇಳಿ ಇದು ಹಿಸ್ಟ್ರಿಯಿಂದ ನಮಗೆ ತಿಳಿದು ಬರುತ್ತೆ. 13ನೇ ಶತಮಾನದಲ್ಲಿ ಕರ್ನಾಟಕದಿಂದ ಮತ್ತು ತಮಿಳುನಾಡಿನಿಂದ ಬಂದಂತಹ ಜೈನರು ಈ ಒಂದು ಸ್ಥಳದಲ್ಲಿ ಬಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ದೇವಾಲಯದ ನಿರ್ಮಾಣ ವಿಜಯನಗರದ ಶೈಲಿಯ ಪ್ರಭಾವಕ್ಕೆ ಒಳಗಾಗಿತ್ತು ಅಂತ ಹೇಳಲಾಗುತ್ತೆ ಗೆಳೆಯರೇ. ನೀವು ಕೂಡ ಆ ಒಂದು ದೇವಸ್ಥಾನವನ್ನು ನೋಡೋದಾದರೆ ವಿಜಯನಗರದ ಶೈಲಿಯ ಒಂದು ರೀತಿಯಲ್ಲಿ ನೀವು ಮಂಟಪವನ್ನು ಕಾಣ್ತೀರಾ. ಸೊ ಒಳಗಡೆ ಸುಲ್ತಾನ್ ಬತ್ತೇರಿ ಬಂದರೆ ನೀವು ಕೂಡ ಇದನ್ನು ನೋಡ್ಬೋದು. ಸೊ ಏನನ್ನಿಸ್ತು, ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಲೂಮರೈಸ್ ಹೋಟೆಲ್ ಏನಿದೆ, ನಾವು ಸ್ಟೇ ಆಗಿರುವಂತಹ ಸ್ಥಳ ಸುಲ್ತಾನ್ ಬತ್ತೇರಿಯ ಸೆಂಟರ್ ಪಾಯಿಂಟು, ಆ ಒಂದು ಸ್ಥಳದಲ್ಲಿದ್ದೀವಿ. ಈ ರೋಡ್ ಬಂದು ಕಲ್ಪೇಟ, ವೈತೇರಿ, ಕೋಜಿಕೋಡ್ಗೆ ಹೋಗುವಂತಹ ದಾರಿ. ಸೊ ಮೇನ್ ಸಿಟಿ ಒಳಗಡೆ ಲೂಮರೈಸ್ ಹೋಟೆಲ್ ಸಿಗುತ್ತೆ. ಸೊ ನೋಡಿ, ಸುಲ್ತಾನ್ ಬತ್ತೇರಿಯ ಈ ಒಂದು ಸಿಟಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಗೆಳೆಯರೇ. ಓಕೆ, ಥ್ಯಾಂಕ್ ಯು. ಹಾಯ್ ಗೈಸ್, ಹಾಯ್ ಮಾಡ್ತಾಯಿದ್ದಾರೆ. ಹಾಯ್. ಸೊ ಕೇರಳದ ಹುಡುಗರು ಕೆಲವರು ಕೂಡ ಸಿಕ್ಕಿದ್ರು. ವೈನಾಡ್ ಅಂದರೆ ಜೋಗು ಪ್ರದೇಶ, ಬಯಲು ನಾಡು ಅಂತ ಕರೀತಾರೆ. ಇಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನಿಮಗೆ ಕೃಷಿ ಯೋಗ್ಯವಾದ ಭೂಮಿಗಳು ನೋಡಲಿಕ್ಕೆ ಸಿಗುತ್ತೆ. ಸೊ ತೇವಾಂಶ ಭರಿತವಾದ ಹೊಲಗದ್ದೆಗಳನ್ನು ನೋಡಲಿಕ್ಕೆ ಕಾಣುತ್ತೆ. ಈ ಕಾರಣಕ್ಕೋಸ್ಕರ ವೈನಾಡ್ ಅಂತೇಳಿ ಹೆಸರು ಬಂತು. ಅದನ್ನು ನಮ್ಮ ಕನ್ನಡದಲ್ಲಿ ಬಯಲು ನಾಡು, ಜೋಗು ಪ್ರದೇಶ ಹೀಗೆಲ್ಲ ಕರ್ಕೋಬೋದು.